ಇದರಲ್ಲಿ ಟಕ್ಸ್ ಹೇಗೆ ನಾವು ಮಾರ್ಕ್ ಮಾಡೋದು ನೋಡೋಣ. ಈ ರೀತಿ ಫ್ರಂಟ್ ಬಾಡಿ ಪಾರ್ಟ್ನ ಇಟ್ಕೊಂಡು ಇಲ್ಲಿ ಏನು ಪಟ್ಟಿ ಮಾಡಿದ್ವಿ ಅಲ್ಲಿಂದ 3.5 ಸೆಂಟಿಮೀಟರ್ನ ನಾವು ಮಾರ್ಕ್ ಮಾಡ್ಕೋಬೇಕು. ಫಸ್ಟು ಪಟ್ಟಿ ಮೇಲೇ 3.5 ಸೆಂಟಿಮೀಟರ್ ಮಾರ್ಕ್ ಮಾಡೋಣ. ಇದು ಟಕ್ಸ್ ಹೇಗೆ ಮಾರ್ಕ್ ಮಾಡೋದು ಅಂತ. ಇಲ್ಲಿಂದ ನಮಗೆ 2.5 ಸೆಂಟಿಮೀಟರ್ ಆ ಮಾರ್ಕಿಂಗ್ ಮಾಡಿದ್ರ ಮೇಲೆ 2.5 ಸೆಂಟಿಮೀಟರು ಮತ್ತೊಂದು ಮಾರ್ಕ್ ಮಾಡಿಬಿಟ್ಟು ಅದನ್ನು ಜಾಯಿಂಟ್ ಮಾಡಬೇಕು. ನೆಕ್ಸ್ಟ್ ಏನು ಮಾಡಬೇಕು, ಇದರ ವಿಡ್ತ್ ಏನಿರಬೇಕು 1 ಸೆಂಟಿಮೀಟರ್ ಇರಬೇಕು. ಆ ಲೈನ್ ಹಾಕಿದ್ರ ಮೇಲೆ 1 ಸೆಂಟಿಮೀಟರು, ಈ ಕಡೆನೂ 1 ಸೆಂಟಿಮೀಟರ್ ಮಾರ್ಕ್ ಮಾಡಿಕೊಂಡು ಜಾಯಿಂಟ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ವಿಡ್ತ್ ಏನಿರುತ್ತೆ 1 ಸೆಂಟಿಮೀಟರ್ ಇರುತ್ತೆ. ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಇದು 1 ಟಕ್ಸ್ ಆಗುತ್ತೆ. ಮಾರ್ಕಿಂಗ್ ಮಾಡೋದನ್ನ ನಾವು ಸ್ವಲ್ಪ ದಪ್ಪವಾಗಿ ಮಾರ್ಕಿಂಗ್ ಮಾಡಬೇಕು. ಯಾಕೆ ಅಂತ ನೆಕ್ಸ್ಟ್ ಹೇಳ್ತೀನಿ ನಾನು. ಇಲ್ಲಿ ನಾವು ಇನ್ನೊಂದು ಟಕ್ಸ್ ಹೇಗೆ ಅಂದರೆ 1.5 ಸೆಂಟಿಮೀಟರು ಮಾರ್ಕ್ ಮಾಡ್ಕೋಬೇಕು. ಇದರ ನೇರಕ್ಕೆ 1.5 ಸೆಂಟಿಮೀಟರು ಇಲ್ಲಿ ಒಂದು ಲೈನ್ ಹಿಡಿದ್ರೆ ಇನ್ನೊಂದು ಟಕ್ಸ್ ಆಗುತ್ತೆ. ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಇಲ್ಲಿಂದ ಇಲ್ಲಿಗೆ 1.5 ಸೆಂಟಿಮೀಟರ್ ಬಿಟ್ಟು ಫಸ್ಟ್ ಏನು ಟಕ್ಸ್ ಮಾರ್ಕ್ ಮಾಡಿರ್ತೀವಿ ಅಲ್ಲಿಂದ ಅದರ ನೇರಕ್ಕೆ 2 ಸೆಂಟಿಮೀಟರ್, 1.5 or 2 ಸೆಂಟಿಮೀಟರ್ ನೀಟಾಗಿ ಅಲ್ಲಿಗೆ ಲೈನ್ ಹಾಕೋಬೇಕು. ಇದು ಎಷ್ಟು ಒಂದೇ ನೇರ ಇರಬೇಕು. ಇಲ್ಲಿ 2 ಸೆಂಟಿಮೀಟರೇ ಇರಲಿ. ಇಲ್ಲೂ 2 ಸೆಂಟಿಮೀಟರ್ ಆಗಿದೆ ನೋಡಿ. ಇಲ್ಲಿಗೆ 2.5 ಸೆಂಟಿಮೀಟರ್, ಇಲ್ಲಿ 2.5 ಸೆಂಟಿಮೀಟರ್ ತೊಗೊಂಡ್ಬಿಟ್ಟು ಅಲ್ಲೊಂದು ಮಾರ್ಕ್ ಮಾಡೋಣ. ನೆಕ್ಸ್ಟು ಸ್ಕೇಲಲ್ಲಿ ನೀಟಾಗಿ ಇಲ್ಲಿ ಏನು ಪಾಯಿಂಟ್ ಇದೆ ಇಲ್ಲಿಂದ ನೇರ ಇರಬೇಕು. ಇಷ್ಟಕ್ಕೂ ನೇರ ಇದ್ದು ಒಂದು ಲೈನ್ನ ಹಾಕ್ಕೋಬೇಕು. ನೋಡಿ ಯಾವ ರೀತಿ ಸ್ಕೇಲ್ ಇಟ್ಟಿದ್ದೀನಿ ನೋಡಿ. 3 ಡಾಟಿಗೆ ಒಂದೇ ಲೈನ್ ಇರುತ್ತೆ. ಈ ರೀತಿ ಟಕ್ಸ್ ಸಿಗುತ್ತೆ. ಇಲ್ಲಿ ಪಟ್ಟಿನ ನಾವು ಕಟ್ ಮಾಡ್ಕೋತಾ ಇದ್ದೀವಿ. ಪಟ್ಟಿನ ಕಟ್ ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟು ನಮಗೇನು ಫ್ರಂಟ್ ಬಾಡಿ ಪಾರ್ಟಲ್ಲಿ 2 ಸೈಡು ಮಾರ್ಕಿಂಗ್ ಬೇಕು. ಯಾಕೆ ಸ್ಟಿಚಿಂಗಿಗೆ ಟಕ್ಸ್ನ ಮಾರ್ಕ್ ಮಾಡಬೇಕಾದ್ರೆ ಈ ರೀತಿ ಬೇಕು. ಈ ರೀತಿ ನಾವು ಮುಂಭಾಗದ ಡೀಪನ್ನು ಸಹ ಕಟ್ ಮಾಡ್ಕೋಬೋದು. ಫಸ್ಟ್ ಟೈಮ್ ಮಾರ್ಕ್ ಮಾಡಿರ್ತೀವಿ ಅದನ್ನು ಕಟ್ ಮಾಡ್ಕೋಬೋದು. ಈಗಲೇ ಕಟ್ ಮಾಡ್ಕೊಂಡ್ಬಿಟ್ಟು ಮುಂಭಾಗದ ನೆಕ್ಕಿನ ಡೀಪ್ ಎಷ್ಟಿತ್ತು 6.5 ಇಟ್ಟಿದ್ವಿ ನಾವು ಫಸ್ಟೇ, ಅದನ್ನು ಕಟ್ ಮಾಡ್ತಾ ಇದ್ದೀವಿ. ಈ ರೀತಿ ರೌಂಡ್ ಶೇಪಲ್ಲಿ ನಾವು ಕಟ್ ಮಾಡಿಕೊಂಡು ಇದನ್ನು ಈ ರೀತಿ ಸಪ್ರೇಟ್ ಮಾಡ್ಕೋಬೇಕು. ಸಪ್ರೇಟ್ ಮಾಡಿ ಈ ಕಡೆ ಏನು ಮಾರ್ಕಿಂಗ್ ಮಾಡಿರ್ತೀವಿ ಅದರ ಅಚ್ಚು ಆ ಕಡೆನೂ ಬರೋ ಥರ ನೀಟಾಗಿ ಫೋಲ್ಡ್ ಮಾಡಿ ಈ ರೀತಿ ಮಾರ್ಕಿಂಗ್ ಮೇಲೆ ಪ್ರೆಸ್ ಮಾಡಿದ್ರೆ ಆ ಕಡೆನೂ ನಮಗೆ ಏನು ಮಾರ್ಕ್ ಮಾಡುತ್ತೆ ಆ್ಯಸ್ ಇಟ್ ಈಸ್ ಇರುತ್ತೆ. ಇದು ಈಗ ಸಿಂಪಲ್ ಮೆಥಡು. ಈ ಕಡೆನೂ ನಾವು ಟೇಪ್ ತೊಗೊಂಡು ಮಾರ್ಕಿಂಗ್ ಮಾಡೋದು ಬೇಡ. ಸೊ ಈ ರೀತಿ ಮಾರ್ಕ್ ಮಾಡಿದ್ನ ಮೇಲೆ ಚಾಪೀಸಲ್ಲಿ ಇನ್ನೊಂದು ಸರಿ ಮಾರ್ಕ್ ಮಾಡಿದ್ರೆ ನೀಟಾಗಿ ಗೊತ್ತಾಗುತ್ತೆ. ಇದು ಸ್ಟಿಚಿಂಗ್ ಮಾಡಬೇಕಾದ್ರೆ ನಮಗೆ ಹೆಲ್ಪ್ ಆಗುತ್ತೆ. ಈ ರೀತಿ ಏನಿರುತ್ತೆ ಮಿಡ್ಲಲ್ಲಿ ನಾವು ಸಪ್ರೇಟ್ ಮಾಡಿ ಕಟ್ ಮಾಡ್ಕೊಳ್ಳೋಣ. ಈಗ 2 ಸೈಡು ನಮಗೆ ಸಿಗುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಸ್ಟಿಚಿಂಗ್ ಹೇಗೆ ಮಾಡೋದು ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.